ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಜಕ್ಯಾರ್ ಅಕಾಡೆಮಿಯಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಿಸಿದಂತೆ ಹಿಂದಿ ವಿಷಯದ FA4 प्रश्न पत्रिಕೆಯನ್ನು ನೋಡುವರಿದ್ದೇವೆ. तो बच्चों, आप सभी को फिर से एक बार जक्यार अकेडमी में स्वागत है. तो आज हम इस वीडियो के अंदर देखेंगे 10वीं कक्षा से संबंधित उपलब्धि परीक्षा अर्थात FA4 टेस्ट. तो इसके लिए निर्धारित पाठ्यक्रम क्या क्या होगा, सबसे पहले हम इसको जानेंगे. ನಿರ್ಧಾರಿತ ಪಠ್ಯಕ್ರಮ ಏನೆಲ್ಲ ಪಠ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವುದಾದರೆ, ಗದ್ಯ ಭಾಗದಿಂದ कर्नाटक संपदा यह एक निबंध है और इसी प्रकार से बाल शक्ति यह एक लघु नाटिका है. ಮುಂದೆವರೆದು पद्य भागದಿಂದ सूर शाम कविता को हमने लिया है. इसी प्रकार से कोशिश करने वालों की कभी हार नहीं होती, इसको भी हमने लिया है. आगे चलकर पूरक वाचन से अगर हम देखेंगे तो नागरिक के कर्तव्य, इस पार्ट को हमने पूरक वाचन से लिया है और व्याकरण के कुछ अंशों को हमने लिया है. तो बन्नी तಡ ಮಾಡದೆ ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. ಈ ಒಂದು ಚಾನೆಲಲ್ಲಿ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ದಯವಿಟ್ಟು ಈ ವಿಡಿಯೋವನ್ನು ಹಾಗೂ ಈ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮುಂದೆ ಸಾಗೋಣ ಪ್ರಶ್ನೆ ಪತ್ರಿಕೆಯತ್ತ. तो यह हमारी पाठशाला का नाम है उपलब्धि परीक्षा 4 FA4 और इसके लिए निर्धारित समय है 45 मिनट 45 ನಿಮಿಷಗಳ ಒಂದು ಸಮಯಾವಕಾಶ ಮಕ್ಕಳೇ ನಿಮಗೆ ಇರಲಿದೆ. कक्षा 10वीं, विषय है तृतीय भाषा हिंदी, अंक है 20. ಇದರ ಬ್ಲೂ ಪ್ರಿಂಟ್ ಕೂಡ ನಿಮಗೆ ಲಭ್ಯವಿರುತ್ತದೆ. ವಿಡಿಯೋ ಕೊನೆಯಲ್ಲಿ ಬ್ಲೂ ಪ್ರಿಂಟ್ ಕೂಡ ನಾವು ತೋರಿಸ್ತೀವಿ. ಇದರ PDF ಅನ್ನು ಕೂಡ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. तो चलिए बढ़ते हैं. ಮುಂದೆವರೆದು मुख्य प्रश्न 1 की ओर सही विकल्प चुनकर लिखिए. ऐसे 2 प्रश्न पूछे गए हैं, प्रत्येक के लिए 1 अंक है, कुल मिलाकर 2 अंक. ಸರಿಯಾಗಿರುವಂತಹ ಆಯ್ಕೆಯನ್ನ ಆಯ್ದು ಇಲ್ಲಿ ನಾವು ಬರಿಬೇಕಾಗಿರುವಂಥದ್ದು 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಾಗಿ 2 अंक. तो सबसे पहले पहला प्रश्न है त्रिधारा शब्द में समास है. ತ್ರಿಧಾರಾ ಶಬ್ದದಲ್ಲಿ ಸಮಾಸ ಯಾವುದಿದೆ ಎನ್ನುವುದರ ಬಗ್ಗೆ ಬರಿಬೇಕಾಗಿರುವಂಥದ್ದು. और आपके ऑप्शंस हैं. ऑप्शन अ अव्ययी भाव समास, ऑप्शन आ है कर्मधारय, ऑप्शन ई है द्वंद्व, ऑप्शन ई है द्विगु. सो ತ್ರಿಧಾರ ಇಲ್ಲಿ ಅಂಕಿಯನ್ನು ಸೂಚಿಸುತ್ತದೆ, ಸಂಖ್ಯೆಯನ್ನು ಸೂಚಿಸುತ್ತದೆ. ಮಕ್ಕಳೇ ಸ್ವಲ್ಪ ವಿಚಾರ ಮಾಡಿ ಬಹಳಷ್ಟು ಸರಳವಾಗಿ ಸಮಾಸಿನ ಹೆಸರನ್ನು ನೀವು ಇಲ್ಲಿ ಬರಿಬಹುದು. प्रश्न 2 की ओर आगे बढ़ते हैं. सरोवर का पानी स्वच्छ होता है, इस वाक्य में निहित कारक है. ಸರೋವರ ಕಾ ಪಾನಿ ಸ್ವಚ್ಛ ಹೋತಾ ಹೈ, ಈ ವಾಕ್ಯದಲ್ಲಿ ಯಾವ ಕಾರಕವಿದೆ ಎನ್ನುವುದರ ಬಗ್ಗೆ ಬರಿಬೇಕು. ಕಾರಕ ಚಿಹ್ನೆ ಅಂದರೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ. सबसे पहले आपके ऑप्शंस हैं. ऑप्शन अ अधिकरण, ऑप्शन आ है संबंध, ऑप्शन ई है कर्ता, ऑप्शन ई है कर्म. तो चलिए आगे बढ़ते हैं. मुख्य प्रश्न 2 की ओर अनुरूपता की ओर. ऐसे अनुरूपता के लिए 2 प्रश्न हैं, प्रत्येक के लिए 1 अंक, कुल मिलाकर 2 अंक. प्रश्न 3 है. अनुरूपता में हमें क्या करना है, ಇಲ್ಲಿ ಏನು ಮಾಡಬೇಕು ಅಂದರೆ ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನು ಉತ್ತರದ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು. तो प्रश्न 3 है. प्रश्न 3 कावेरी नदी शिवन समुद्र डैश 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 डैश. प्रश्न 4 है कान्ह बलभद्र प्रश्न 4 है कान्ह कृष्ण बलभद्र डैश 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 डैश. तो इसी प्रकार से हम आगे बढ़ते हैं. मुख्य प्रश्न 3 सागोना. मुख्य प्रश्न 3 है निम्नलिखित प्रश्नों के उत्तर एक वाक्य में लिखिए. ऐसे 2 प्रश्न पूछे गए हैं, दोनों के लिए 1-1 अंक है, कुल मिलाकर 2 अंक हैं. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಪ್ರತಿಯೊಂದಕ್ಕೆ 2 ಪ್ರಶ್ನೆಗಳಿಗೆ 1 ಅಂಕಗಳನ್ನು ಕೇಳಲಾಗಿದೆ. ಒಟ್ಟಾಗಿ 2 ಅಂಕಗಳು ಇಲ್ಲಿ ನಮಗೆ ಬರ್ತವೆ. ಪ್ರಶ್ನೆ 5 है ಪಶ್ಚಿಮಿ ಘಾಟ್ ಕಿಸೆ ಕಹತೆ ಹೈ, ಪಶ್ಚಿಮ ಘಟ್ಟವೆಂದು ಯಾವುದಕ್ಕೆ ಕರೀತೀವಿ ಎನ್ನುವಂಥದ್ದು ಬರೀಬೇಕಾಗಿರುವಂಥದ್ದು. ಪ್ರಶ್ನೆ 6 है ಖೇಲ್ ಮೇ ಸದಾ ಬೇಇಮಾನಿ ಕೌನ್ ಕರ್ತಾ ಹೈ, ಆಟಗಳಲ್ಲಿ ಯಾವತ್ತಿಗೂ ಕೂಡ ಮೋಸವನ್ನ ಅಪ್ರಾಮಾಣಿಕತೆಯನ್ನು ಯಾರು ಮಾಡುತ್ತಾರೆ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಈ ಒಂದು ಪ್ರಶ್ನೆ ಬಾಲಶಕ್ತಿ ಪಾಠದಿಂದ ತೆಗೆದುಕೊಳ್ಳಲಾಗಿದೆ.
मुख्य प्रश्न है 4 निम्नलिखित प्रश्नों के उत्तर 2-3 वाक्यों में लिखिए। ऐसे 2 प्रश्न हैं, प्रत्येक के लिए 2 अंक, कुल मिलाकर 4 अंक हैं। 2-3 ವಾಕ್ಯದಲ್ಲಿ ಉತ್ತರಿಸಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಾಗಿ 4 ಅಂಕಗಳು ಇಲ್ಲಿಂದ ನಮಗೆ ಸಿಗ್ತವೆ। प्रश्न 7 है। प्रश्न 7, यशोदा कृष्ण के क्रोध को कैसे शांत करती है? ಯಶೋದೆ ಕೃಷ್ಣನ ಸಿಟ್ಟನ್ನು ಅಥವಾ ಕೃಷ್ಣನ ಕ್ರೋಧವನ್ನು ಯಾವ ತರನಾಗಿ ಶಾಂತ ಮಾಡುತ್ತಾಳೆ ಎನ್ನುವುದರ ಬಗ್ಗೆ ಬರೆಯಬೇಕಾಗಿರುವಂಥದ್ದು। प्रश्न 8 है, मीना मैडम ने छात्रों से अंत में क्या कहा? तो यह प्रश्न जो है ಪೂರಕ ವಾಚನ से लिया गया है। ಮೀನಾ ಮೇಡಮ್ ಅವರು ಕೊನೆಯದಾಗಿ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಏನಂತ ಹೇಳ್ತಾರೆ ಎನ್ನುವುದರ ಬಗ್ಗೆ उत्तर ಇಲ್ಲಿ ಬರಿಬೇಕು। मुख्य प्रश्न 5 है। निम्नलिखित प्रश्नों के उत्तर 3-4 वाक्यों में लिखिए। 2 प्रश्न पूछे गए हैं, प्रत्येक के लिए 3 अंक, कुल मिलाकर 6 अंक हैं। ಕೆಳಗೆ ಕೊಟ್ಟಿರುವಂತ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಬೇಕು। 2 ಪ್ರಶ್ನೆಗಳು ಒಂದೊಂದಕ್ಕೆ 3 ಅಂಕ, ಒಟ್ಟಾಗಿ 6 ಅಂಕಗಳು ಇಲ್ಲಿಂದ ನಮಗೆ ಬರ್ತವೆ। प्रश्न 9 है, कर्नाटक की शिल्पकला और वास्तुकला अनोखी और अद्भुत है, संक्षेप में लिखिए। ಸೊ ಇಲ್ಲಿ ಇದರ ಉತ್ತರವನ್ನು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕಾಗಿರುವಂಥದ್ದು। प्रश्न 10 है, बाल शक्ति टोली ने अपने गांव को आदर्श गांव कैसे बनाया, स्पष्ट कीजिए। ಬಾಲಶಕ್ತಿ ಗುಂಪು, ಬಾಲಶಕ್ತಿ ಟೋಲಿ ತನ್ನ ಊರನ್ನು ಯಾವ ತರನಾಗಿ ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡುತ್ತೆ ಎನ್ನುವುದರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಬರಿಬೇಕಾಗಿರುವಂಥದ್ದು। प्रश्न और अंतिम प्रश्न है 6, निम्नलिखित प्रश्नों के उत्तर 5-6 वाक्यों में लिखिए। एक प्रश्न है 4 अंकों के लिए। ಒಂದು ಪ್ರಶ್ನೆಯನ್ನು 4 ಅಂಕಗಳಿಗೆ ಕೇಳಲಾಗಿದೆ। ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇದು ಮ್ಯಾಕ್ಸಿಮಮ್ ಆಗಿ ಬರುತ್ತದೆ। ಪದ್ಯ ಭಾಗ ಪೂರ್ಣ ಕೀಜಿ, ಇದೇ ಪದ್ಯ ಮ್ಯಾಕ್ಸಿಮಮ್ ಆಗಿ ಕೇಳಲಾಗಿದೆ ಪ್ರತಿ ವರ್ಷನೂ ಕೂಡ। ಸೊ ಇದನ್ನು ತಪ್ಪದೇ ಮರೆಯದೆ ಇದನ್ನು ಪ್ರಾಕ್ಟೀಸ್ ಮಾಡಿ ಬರೆಯಿರಿ, ಹಾಗೂ ಇದನ್ನು ಪರೀಕ್ಷೆಯಲ್ಲಿ ಅತ್ಯಂತ ಸರಳವಾಗಿ ಬರೆದು 4 ಅಂಕಗಳನ್ನು ಗಳಿಸಿ। असफलता डैश 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 भागो तुम, 4 पंक्तियां यहाँ पर लिखने हैं। 4 ಸಾಲುಗಳನ್ನು ಇಲ್ಲಿ ಮಕ್ಕಳೇ ನೀವು ಬರಿಬೇಕಾಗಿರುವಂಥದ್ದು। ಸೊ ಇದು ನಮ್ಮ 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು। ಬನ್ನಿ ನಾವು ನೋಡೋಣ 10th ಕಾರ್ಯಪತ್ರಕ್ ಬ್ಲೂ ಪ್ರಿಂಟ್ FA4ಗಾಗಿ ಯಾವ ತರನಾಗಿ ನಾವು ಸೆಟ್ ಮಾಡಿದ್ವಿ ಪ್ರಶ್ನೆ ಪತ್ರಿಕೆ ಅನ್ನೋದನ್ನು। ಸೊ ಇಲ್ಲಿ ಸ್ಮರಣ, ಸಮಜನ, ಅಭಿವ್ಯಕ್ತಿ, ರಸಗ್ರಹಣ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇದೇ ಒಂದು ಉದ್ದೇಶ ಭಾಗದಿಂದ ಕೇಳಲಾಗತ್ತೆ। ಇಲ್ಲಿ ನೀವು ನೋಡ್ಕೊಳ್ಬೋದು ನಾವು ಯಾವೆಲ್ಲ ಪಾಠಗಳಿಂದ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದೀವಿ। ಇದರ ಒಂದು PDF ಕೂಡ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿರುತ್ತದೆ, ಅಲ್ಲಿಂದ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು। ಸೊ ಇಲ್ಲಿವರೆಗೆ ನಾವು FA4 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ। ಬಹುಶಃ ಇದು ನಿಮಗೆ ಉಪಯುಕ್ತ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ। ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।